ನಮಸ್ಕಾರ. KA 360 ಡಿಗ್ರಿ ಚಾನಲ್ಗೆ ಸ್ವಾಗತ. ನಾನು TR ರವಿರಾಘವ್ ರಿದೇಶ್. ಈಗ ವಿಶ್ವವೇ ಮಾತನಾಡುತ್ತಿರುವ ವಿಷಯ ಏನು ಗೊತ್ತಾ? ಭಾರತದಲ್ಲಿ ನಡೆಯಲಿರುವ AI ಬುದ್ಧಿಮತ್ತೆ. ಜಗತ್ತಿನ ನಾಯಕರು, ದೊಡ್ಡ ದೊಡ್ಡ ಟೆಕ್ನಾಲಜಿ, ತಂತ್ರಜ್ಞಾನದ ದಿಗ್ಗಜರು ಎಲ್ಲರೂ ದೆಹಲಿಗೆ ಆಗಮಿಸುತ್ತಿದ್ದಾರೆ. ಜಾಗತಿಕ ಮಾಧ್ಯಮಗಳ ಕಣ್ಣುಗಳೆಲ್ಲ ಈಗ ಭಾರತದ ಮೇಲೆ ನೆಟ್ಟಿವೆ. ಆದರೆ ಈ AI ಸಭೆಯ ಮಹತ್ವವನ್ನೇ ಓವರ್ಟೇಕ್ ಮಾಡಿ ಒಂದು ವಿಷಯ ಜಗತ್ತಿನಾದ್ಯಂತ ವೈರಲ್ ಆಗಿದೆ. ಅದೇ ನಮ್ಮ ಉತ್ತರ ಪ್ರದೇಶ ವಿಶ್ವವಿದ್ಯಾಲಯದ ರೋಬೋ ನಾಯಿ ಕಥೆ. ಈಗಾಗಲೇ ಚೀನಾದ ಜೊತೆಗೆ ಭಾರತದ ಸಂಬಂಧ ಈಗಾಗಲೇ ನಮ್ಮ ಎಲ್ಲ ಭಾರತೀಯರಿಗೂ ಗೊತ್ತಿರುವಂತಹ ವಿಚಾರ. ಹಾಗೆ ಇಂತಹ ಪರಿಸ್ಥಿತಿಯಲ್ಲಿ ಚೀನಾದಲ್ಲಿ ತಯಾರಾದ ರೋಬೋ ನಾಯಿಯನ್ನು ದೆಹಲಿಯ AI ಸಭೆಯಲ್ಲಿ ಆ ಉತ್ತರ ಪ್ರದೇಶ ವಿಶ್ವವಿದ್ಯಾಲಯ ಪ್ರದರ್ಶಿಸಿದೆ ಎಂಬ ಆರೋಪ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸರಿಯಾಗಿ ವಿಚಾರ ತಿಳಿಯದೆ ಅಪಪ್ರಚಾರದ ಗ್ಯಾಂಗ್ ಕಟ್ಟಿಕೊಂಡು ದೇಶದ ಘನತೆಗೆ ಧಕ್ಕೆ ತರುವ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯ, ಟೀಕೆ, ಟ್ರೋಲ್ಗಳ ಮಳೆ ಸುರಿಯುತ್ತಿದ್ದರೆ ಇದರಿಂದ AI ಸಭೆಯಲ್ಲಿ ಭಾರತಕ್ಕೆ ಕಪ್ಪು ಚುಕ್ಕೆ ಎಲ್ಲ ತರುವ ಎಲ್ಲ ಪ್ರಯತ್ನಗಳು ವಿರೋಧ ಪಕ್ಷಗಳು ನಡೆಸುತ್ತಿವೆ. ಈ ರೋಬೋ ನಾಯಿ ವಿವಾದದಲ್ಲಿ ನಿಜವಾಗಿಯೂ ಏನು ನಡೆದಿದೆ? ಕಲ್ಕೋಟಿಯಾಸ್ ವಿಶ್ವವಿದ್ಯಾಲಯ ಉತ್ತರ ಪ್ರದೇಶ ರಾಜ್ಯದ ಗ್ರೇಟರ್ ನೋಯ್ಡಾ ಪ್ರದೇಶದಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯ. ಹೊಸತನದ ಸಂಶೋಧನೆಗಳಿಗೆ ಹೆಸರು ಪಡೆದ ವಿಶಾಲವಾದ ಆವರಣ ಹೊಂದಿರುವ ದೊಡ್ಡ ಶಿಕ್ಷಣ ಸಂಸ್ಥೆ ಇದು. ಪ್ರಯೋಗಶಾಲೆಗಳು, ಗ್ರಂಥಾಲಯಗಳು ಮತ್ತು ಆಧುನಿಕ ಡಿಜಿಟಲ್ ತರಗತಿ ಕೊಠಡಿಗಳನ್ನು ಒಳಗೊಂಡ ಸುಮಾರು 52 ಎಕರೆ ವ್ಯಾಪ್ತಿಯ ದೊಡ್ಡ ಕ್ಯಾಂಪಸ್ ಇಲ್ಲಿದೆ. ಈ ಪ್ರಸಿದ್ಧ ವಿಶ್ವವಿದ್ಯಾಲಯವು ರಾಜಧಾನಿ ದೆಹಲಿಯಲ್ಲಿ ನಡೆಯಲಿರುವ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಭಾರತ AI ಪರಿಣಾಮದ ಒಂದು ಸ್ಟಾಲ್ ಸ್ಥಾಪಿಸಿ ತಮ್ಮ ವಿಶ್ವವಿದ್ಯಾಲಯದ ಸಾಧನೆಗಳನ್ನು ಪ್ರದರ್ಶಿಸುತ್ತಿದೆ. ಅಲ್ಲಿ ಒಂದು ರೋಬೋವನ್ನು ಪ್ರದರ್ಶಿಸಲಾಗಿದೆ. ಆ ರೋಬೋವಿನ ನಿಜವಾದ ಹೆಸರು ಯೂನಿಟ್ರಿ ಗೋ. ಇದನ್ನು ಯಾರು ನಿರ್ಮಿಸಿದ್ದಾರೆ ಅಂದರೆ ಯೂನಿಟ್ರಿ ರೋಬೋಟಿಕ್ಸ್ ಎನ್ನುವ ಸಂಸ್ಥೆ. ಇದು ಒಂದು ಚೀನಾ ಮೂಲದ ಕಂಪನಿ. 2016ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಮುಖ್ಯವಾಗಿ 4 ಕಾಲುಗಳಿರುವ ರೋಬೋ ನಾಯಿಗಳಂತಹ ರೋಬೋಗಳನ್ನು ತಯಾರಿಸುತ್ತದೆ. ನಡೆಯಲು, ಓಡಲು, ಜಿಗಿಯಲು ಸಾಧ್ಯವಾಗುವ ರೋಬೋಗಳನ್ನು ಇವರು ಅಭಿವೃದ್ಧಿಪಡಿಸುತ್ತಾರೆ. ಈ ರೋಬೋಗಳು ಮನುಷ್ಯರಂತೆ ಮೆಟ್ಟಿಲುಗಳನ್ನು ಏರಲು ಸಹ ಸಾಧ್ಯ. ಕ್ಯಾಮೆರಾ ಮತ್ತು ಸೆನ್ಸಾರ್ಗಳ ಮೂಲಕ ಸುತ್ತಮುತ್ತಲಿನ ಪರಿಸರವನ್ನು ಗುರುತಿಸಿ ಪ್ರತಿಕ್ರಿಯಿಸಬಲ್ಲವು. ಯೂನಿಟ್ರಿ ಗೋ ಮಾದರಿಯ ರೋಬೋಗಳು ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಗಾಗಿ ವ್ಯಾಪಕವಾಗಿ ಬಳಸಲ್ಪಡುತ್ತಿವೆ. ವಿಶ್ವವಿದ್ಯಾಲಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ಈ ರೋಬೋವಿನ ಹಾರ್ಡ್ವೇರ್ ಖರೀದಿಸುತ್ತವೆ. ನಂತರ ತಮ್ಮದೇ ಆದ AI ಮಾದರಿ ಮತ್ತು ಸಾಫ್ಟ್ವೇರ್ ಬಳಸಿ ಪ್ರಯೋಗಗಳನ್ನು ನಡೆಸುತ್ತವೆ. ಉದಾಹರಣೆಗೆ ಯೂನಿಟ್ರಿ ಗೋ ಮಾದರಿಯನ್ನು ತೆಗೆದುಕೊಂಡರೆ ಅದರ ಹಾರ್ಡ್ವೇರ್ ಅಂದರೆ ರೋಬೋಗೆ ಇರುವ ಕಾಲುಗಳು, ಜಾಯಿಂಟ್ಗಳು, ಅದನ್ನು ನಡೆಯಿಸುವ ಮೋಟಾರ್ಗಳು, ಕ್ಯಾಮೆರಾಗಳು, ಬ್ಯಾಟರಿ ಇತ್ಯಾದಿ ಎಲ್ಲವೂ ಹಾರ್ಡ್ವೇರ್ ಭಾಗಕ್ಕೆ ಸೇರುತ್ತವೆ. ಇವು ಇದ್ದಾಗ ಮಾತ್ರ ಆ ರೋಬೋ ಚಲಿಸಲು ಸಾಧ್ಯ. ಆದರೆ ಆ ರೋಬೋ ಹೇಗೆ ಚಲಿಸಬೇಕು, ಏನೇನು ಮಾಡಬೇಕು, ಯಾವ ರೀತಿಯಲ್ಲಿ ನಡೆಯಬೇಕು ಇವೆಲ್ಲವೂ ಸಾಫ್ಟ್ವೇರ್ ಭಾಗಕ್ಕೆ ಸೇರುತ್ತವೆ. ಅದನ್ನು ನಾವು ಕೊಡಬೇಕು. ಅಂದರೆ ಆ ರೋಬೋವನ್ನು ಖರೀದಿಸಿದ ಶಿಕ್ಷಣ ಸಂಸ್ಥೆಗಳು ತಮ್ಮದೇ ಆದ AI ಮಾದರಿ ಮತ್ತು ಸಾಫ್ಟ್ವೇರ್ ಬಳಸಿ ವಿಭಿನ್ನ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ನಡೆಸಬಹುದು. ರೋಬೋಟಿಕ್ಸ್ ಜಗತ್ತಿನಲ್ಲಿ ಇದು ಸಾಮಾನ್ಯ ವಿಷಯವೇ. ಈಗ ಈ ಕಲ್ಕೋಟಿಯಾಸ್ ವಿಶ್ವವಿದ್ಯಾಲಯದ ವಿವಾದಕ್ಕೆ ಬರೋಣ. ಕಲ್ಕೋಟಿಯಾಸ್ ವಿಶ್ವವಿದ್ಯಾಲಯ ಪ್ರದರ್ಶಿಸಿದ ಆ ರೋಬೋ ಯೂನಿಟ್ರಿ ಗೋ ಮಾದರಿಯ ರೋಬೋ ಎಂದು ಗುರುತಿಸಲಾಯಿತು. ಇದನ್ನು ಆರ್ಡರ್ ಮಾಡಿ ಯಾರು ಬೇಕಾದರೂ ಖರೀದಿಸಬಹುದು. ಭಾರತೀಯ ಕರೆನ್ಸಿಯಲ್ಲಿ ಇದರ ಬೆಲೆ ಸುಮಾರು 2 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೆ ಇರುತ್ತದೆ. AI ಸಂಶೋಧನೆ, ರೋಬೋಗಳ ಚಲನಶೀಲತೆ, ಮೂವ್ಮೆಂಟ್ ಸೆನ್ಸಾರ್ ಟೆಕ್ನಾಲಜಿ ಮತ್ತು ಪ್ರೋಗ್ರಾಮಿಂಗ್ ಪರೀಕ್ಷೆಗಳಿಗಾಗಿ ಇದನ್ನು ಬಳಸಬಹುದು. ಇದನ್ನು ಖರೀದಿಸಬಹುದು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಏಕೆಂದರೆ ಬಹುತೇಕ ವಿಶ್ವವಿದ್ಯಾಲಯಗಳು ಇದನ್ನು ಖರೀದಿಸಿ ಸಂಶೋಧನೆ ಮಾಡುತ್ತಲೇ ಇವೆ. ಇದು ತುಂಬಾ ಸಾಮಾನ್ಯ ವಿಷಯ. ಹಾಗಿದ್ದಾಗ ಇದು ಏಕೆ ವಿವಾದವಾಯಿತು? ಆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ನೀಡಿದ ಸಂದರ್ಶನವೇ ಇದಕ್ಕೆ ಕಾರಣ. ಆ ಚೀನಾದ ರೋಬೋವನ್ನು ಆರಿಯನ್ ಎಂಬ ಹೆಸರಿನಲ್ಲಿ ಪರಿಚಯಿಸಿ ರೋಬೋಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ದ ಯೂನಿವರ್ಸಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಹೇಳಿದ್ದಾರೆ. ಇದೇ ಡೆವಲಪ್ಡ್ ಎಂಬ ಪದವೇ ಈಗ ಸಮಸ್ಯೆಯಾಗಿಬಿಟ್ಟಿದೆ. ಅಂದರೆ ಕಲ್ಕೋಟಿಯಾಸ್ ವಿಶ್ವವಿದ್ಯಾಲಯವೇ ಈ ರೋಬೋವನ್ನು ನಿರ್ಮಿಸಿದೆ ಎಂದು ಹಲವರು ಅರ್ಥ ಮಾಡಿಕೊಂಡರು. ಆದರೆ ವಿದ್ಯಾರ್ಥಿಗಳಿಗೆ ಬೋಧನೆಗಾಗಿ ನಾವು ಈ ರೋಬೋವನ್ನು ಖರೀದಿಸಿದ್ದೇವೆ. ಇದು ಭಾರತದಲ್ಲಿ ತಯಾರಾಗಿದೆ ಎಂದು ನಾವು ಎಲ್ಲೆಲ್ಲೂ ಹೇಳಿಲ್ಲ ಎಂದು ವಿಶ್ವವಿದ್ಯಾಲಯ ಸ್ಪಷ್ಟನೆ ನೀಡಿದೆ. ಆ ಪ್ರೊಫೆಸರ್ ಕ್ಯಾಮೆರಾ ಮುಂದೆ ಬಂದಾಗ ಉತ್ಸಾಹದ ಹೊತ್ತಿನಲ್ಲಿ ಹಾಗೆ ಮಾತನಾಡಿಬಿಟ್ಟರು. ಈ ಉತ್ಪನ್ನದ ತಾಂತ್ರಿಕ ಮೂಲದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಪತ್ರಕರ್ತರ ಜೊತೆ ಮಾತನಾಡಲು ಅವರಿಗೆ ಅಧಿಕೃತ ಅನುಮತಿ ಇರಲಿಲ್ಲದಿದ್ದರೂ ಕ್ಯಾಮೆರಾ ಮೇಲಿನ ಆಸಕ್ತಿಯಿಂದ ಮಾತನಾಡಿ ಸತ್ಯಾಂಶಕ್ಕೆ ವಿರುದ್ಧವಾದ ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗಿದೆ.
ಕಾರ್ಯಕ್ರಮ ಆಯೋಜಕರ ಸಂಕೋಚಕರ ಪರಿಸ್ಥಿತಿಯನ್ನು ಮನಗಂಡು ನಾವು ಆ ಸ್ಟಾಲ್ ಅನ್ನು ಖಾಲಿ ಮಾಡಿದ್ದೇವೆ ಎಂದು ವಿಶ್ವವಿದ್ಯಾಲಯ ಹೇಳಿದೆ. ಆದರೆ ಆ ಸ್ಟಾಲ್ ಖಾಲಿ ಮಾಡಿ ಹೇಳಿ ಆ ನಿರ್ದಿಷ್ಟ ಸ್ಟಾಲ್ಗೆ ನೀಡಿದ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗಿದೆ. ಅದರಿಂದಲೇ ಅವರು ಖಾಲಿ ಮಾಡಿದ್ದಾರೆ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ನಾನು ಆ ರೋಬೋವನ್ನು ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ ಎಂದು ಹೇಳಲು ಉದ್ದೇಶಿಸಲಿಲ್ಲ. ನಾವು ಅದನ್ನು ಅಭಿವೃದ್ಧ ಮುಂದಿನ ಹಂತ ಅಂದರೆ ಅಪ್ಗ್ರೇಡ್ ಅಥವಾ ಎನ್ಹ್ಯಾನ್ಸ್ ಎಂದು ಹೇಳಬೇಕಾಗಿತ್ತು. ಸರಿಯಾದ ಪದಗಳನ್ನು ಬಳಸದೇ ಹೋದದ್ದರಿಂದಲೇ ಈ ಸಮಸ್ಯೆ ಉಂಟಾಗಿದೆ ಎಂದು ಆ ಪ್ರೊಫೆಸರ್ ಕೂಡ ನಂತರ ಸ್ಪಷ್ಟನೆ ನೀಡಿದ್ದಾರೆ. ಇಷ್ಟೆಲ್ಲ ನಡೆದ ನಂತರವೂ ಅವರು ಮಾಹಿತಿ ಸಂಪರ್ಕ ಪ್ರೊಫೆಸರ್ ಆಗಿದ್ದರೂ ಮಾಹಿತಿಯನ್ನು ಸರಿಯಾಗಿ ಸಂಪರ್ಕಿಸದೇ ಇದ್ದ ಕಾರಣ ಈಗ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಎಂಬ ಟೀಕೆ ಕೇಳಿಬರುತ್ತಿದೆ. ಇನ್ನು ಆ ವಿಶ್ವವಿದ್ಯಾಲಯ ಮಾಡುತ್ತಿರುವ ಆರೋಪ ಏನು ಅಂದರೆ, ಕಲ್ಕೋಟಿಯಾಸ್ ವಿರುದ್ಧ ಉದ್ದೇಶಪೂರ್ವಕವಾಗಿ ನಕಾರಾತ್ಮಕ ಅಭಿಪ್ರಾಯಗಳನ್ನು ಹರಡಿಸಲಾಗುತ್ತಿದೆ, ನಮ್ಮನ್ನೇ ಟಾರ್ಗೆಟ್ ಮಾಡಿ ಇಂತಹ ಪ್ರಚಾರ ನಡೆಯುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸರಿ, ಇದು ಒಂದು ಕಡೆ ವಿವಾದವಾಗಿದ್ದರೆ ಅದೇ ವಿಶ್ವವಿದ್ಯಾಲಯದ ಬಗ್ಗೆ ಇನ್ನೊಂದು ವಿವಾದವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಅದೇ ಸಾಕರ್ ಡ್ರೋನ್ ವಿಚಾರ. ಹಾರುವ ಡ್ರೋನ್, ಆಟವಾಡಬಹುದಾದ ಹಾರುವ ಡ್ರೋನ್. ಈ ಡ್ರೋನ್ ಅನ್ನು ಈ ವಿಶ್ವವಿದ್ಯಾಲಯವೇ ಅಭಿವೃದ್ಧಿಪಡಿಸಿದೆ ಎಂಬ ಒಂದು ವಿಡಿಯೋ ಇಂಟರ್ನೆಟ್ನಲ್ಲಿ ಹರಿದಾಡುತ್ತಿದೆ. ಆದರೆ ನಿಜವಾಗಿ ಅದು ಸ್ಟ್ರೈಕರ್ V3A ಎಂದು ಕರೆಯಲ್ಪಡುವ ಡ್ರೋನ್ ಮಾದರಿಯಂತೆ ಕಾಣಿಸುತ್ತದೆ. ಅದನ್ನು ತಯಾರಿಸುವುದು ಹೆಲ್ಸೆಲ್ ಎಂದು ಕರೆಯಲ್ಪಡುವ ದಕ್ಷಿಣ ಕೊರಿಯಾ ಮೂಲದ ಕಂಪನಿ ಎಂದು ನೆಟ್ಟಿಗರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಸುಮಾರು 40,000 ರೂಪಾಯಿ ಕೊಟ್ಟರೆ ಇದನ್ನು ಯಾರೇ ಬೇಕಾದರೂ ಖರೀದಿಸಬಹುದು. ಹೀಗಿರಲಾಗಿ ಇದನ್ನು ಭಾರತದಲ್ಲಿ ತಯಾರಾಗಿದೆ ಎಂದು ಹೇಗೆ ಹೇಳಬಹುದು ಎಂದು ಹಲವರು ಪ್ರಶ್ನೆ ಎತ್ತುತ್ತಿದ್ದಾರೆ. ಈ ವಿವಾದವನ್ನು ಚೀನಾ ಮಾಧ್ಯಮಗಳು ಒಂದು ನೆಪ ಮಾಡಿಕೊಂಡು ಕಠಿಣವಾಗಿ ಟೀಕಿಸುತ್ತಾ ವ್ಯಂಗ್ಯ ಮಾಡುತ್ತಿವೆ. ಈ ವಿಚಾರ ದೊಡ್ಡದಾಗಿ ಬೆಳೆಯುತ್ತಿದ್ದಂತೆ ಪ್ರದರ್ಶನದಲ್ಲಿ ಭಾಗವಹಿಸುವವರಿಗೆ ಎಚ್ಚರಿಕೆ ನೀಡಲಾಗಿದೆ. ಅಂದರೆ ಪ್ರದರ್ಶಿಸುವ ವಸ್ತುಗಳು ತಮ್ಮದೇ ಉತ್ಪನ್ನಗಳಲ್ಲದಿದ್ದರೆ ಅವುಗಳನ್ನು ಪ್ರದರ್ಶಿಸಬಾರದು ಎಂದು ಸೂಚಿಸಲಾಗಿದೆ. ಭಾರತದಲ್ಲಿ AI ಮಹಾಸಮ್ಮೇಳನ ನಡೆಸುವುದು ನಿಜವಾಗಿಯೂ ಹೆಮ್ಮೆ ಪಡುವ ವಿಷಯವೇ. ಆದರೆ ಆರಂಭದಿಂದಲೇ ಕೆಲವು ಸಮಸ್ಯೆಗಳು ಎದುರಾಗಿರುವುದನ್ನು ನಾವು ನಿರಾಕರಿಸಲಾಗುವುದಿಲ್ಲ. ಇದನ್ನು ವಿಶ್ವದ ಅತಿ ದೊಡ್ಡ AI ಪ್ರದರ್ಶನ ಎಂದು ಪರಿಚಯಿಸಲಾಗಿದೆ. ಇದರಲ್ಲಿ 600ಕ್ಕೂ ಹೆಚ್ಚು ಉನ್ನತ ಸಾಮರ್ಥ್ಯದ ಸ್ಟಾರ್ಟ್ಅಪ್ ಕಂಪನಿಗಳು ಭಾಗವಹಿಸಿವೆ. ಜೊತೆಗೆ 13 ದೇಶಗಳ ವಿಶೇಷ ಪೆವಿಲಿಯನ್ಗಳು ಸ್ಥಾಪಿಸಲ್ಪಟ್ಟಿವೆ. ಸುಮಾರು 70,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 300 ಪ್ರದರ್ಶನ ಪೆವಿಲಿಯನ್ಗಳು ನಿರ್ಮಿಸಲಾಗಿದೆ. ಇಲ್ಲಿ ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ, ಆಸ್ಟ್ರೇಲಿಯಾ, ಜಪಾನ್, ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಆಫ್ರಿಕಾ ಸೇರಿದಂತೆ ಅನೇಕ ದೇಶಗಳ AI ಆವಿಷ್ಕಾರಗಳು ಪ್ರದರ್ಶಿಸಲ್ಪಡುತ್ತಿವೆ. ಹೀಗಿರಲು ಈ ಪ್ರದರ್ಶನ ಎಷ್ಟು ಮಹತ್ವದ್ದೋ ಅರ್ಥವಾಗುತ್ತದೆ. ಆದರೆ ವ್ಯವಸ್ಥೆಗಳಲ್ಲಿ ಕೆಲವು ಗೊಂದಲಗಳಿದ್ದವು ಎನ್ನಲಾಗುತ್ತದೆ. ಕಠಿಣ ನಿಯಮಗಳ ನಡುವೆಯೂ ಆಹಾರ, ಕುಡಿಯುವ ನೀರಿನ ಕೊರತೆಯಿಂದ ಹಲವರು ಸಂಕಷ್ಟ ಅನುಭವಿಸಿದರು ಎಂಬ ಮಾತುಗಳು ಕೇಳಿಬಂದಿವೆ. ಸಮ್ಮೇಳನದ ಆರಂಭದಲ್ಲೇ ಜನಸಂದಣಿ ನಿಯಂತ್ರಣ ತಪ್ಪಿತ್ತು ಎಂಬುದು ನಮಗೂ ತಿಳಿದ ಸಂಗತಿಯೇ. ಇಂಟರ್ನೆಟ್ ಸಂಪರ್ಕ ಸರಿಯಾಗಿಲ್ಲದಿದ್ದರೆಂಬ ಆರೋಪವೂ ಕೇಳಿಬಂತು. ಜನಸಂದಣಿ ತುಂಬಾ ಹೆಚ್ಚಾಗಿದ್ದರಿಂದ ಪ್ರವೇಶ ಪಾಸ್ಗಳನ್ನು ಸರಿಯಾಗಿ ಪರಿಶೀಲಿಸಲು ಸಾಧ್ಯವಾಗಲಿಲ್ಲ ಎಂಬ ಟೀಕೆಯೂ ಇತ್ತು. ಕೆಲವರು ಭಾಗವಹಿಸಿದವರು ತಮ್ಮ ವಸ್ತುಗಳು ಕಳವಾಗಿವೆ ಎಂದು ಕೂಡ ಆರೋಪಿಸಿದರು. ಹೀಗೆ ಅನೇಕ ಆರೋಪಗಳು ಕೇಳಿಬಂದ ಹಿನ್ನೆಲೆ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಟೀಕೆಗಳನ್ನು ಮಾಡಿವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ವಿಚಾರವನ್ನು ಗಂಭೀರವಾಗಿ ಚರ್ಚಿಸುತ್ತಿವೆ. ಭವಿಷ್ಯ ಎಂದರೆ AI ಎಂಬುದೇ ಈಗ ಎಲ್ಲರ ಮಾತಾಗಿದೆ. ಆದ್ದರಿಂದ ನಮ್ಮ ಗಮನವು ಅದರಲ್ಲೇ ಇರಬೇಕು. ಭಾರತ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಮಹಾಶಕ್ತಿಯಾಗಿ ಹೊರಹೊಮ್ಮಲು ಬಯಸುತ್ತದೆ. ಆದರೆ ಯೋಜನೆಯಿಲ್ಲದ ಮಹತ್ವಾಕಾಂಕ್ಷೆ ಅಪಾಯಕರ. ಇಂಪೋರ್ಟ್ ಮಾಡಿದ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುವುದಕ್ಕಿಂತ ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಪ್ರದರ್ಶಿಸಿದಾಗ ಮಾತ್ರ ನಮಗೆ ನಿಜವಾದ ಹೆಮ್ಮೆ ಸಿಗುತ್ತದೆ. ಚೀನಾ AI ಕ್ಷೇತ್ರದಲ್ಲಿ ಭಾರೀ ಪ್ರಭಾವ ಬೀರುತ್ತಿರುವ ಸಂದರ್ಭದಲ್ಲಿ ಅಂತಹ ದೇಶದೊಂದಿಗೆ ನಾವು ಸ್ಪರ್ಧಿಸಬೇಕೆಂದರೆ ತುಂಬಾ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ನಮ್ಮ ಬಳಿ ಏನೂ ಇಲ್ಲ ಎಂದಲ್ಲ, ನಮ್ಮಲ್ಲಿ ಬುದ್ಧಿವಂತ ಯುವಕರಿದ್ದಾರೆ, ಸಾಫ್ಟ್ವೇರ್ ಸಾಮರ್ಥ್ಯವಿದೆ, ಇನ್ನೇನು ಬೇಕು? ಚೀನಾ AI ಕ್ಷೇತ್ರದಲ್ಲಿ ಭಾರೀ ಪ್ರಭಾವ ಬೀರುತ್ತಿರುವ ಸಂದರ್ಭದಲ್ಲಿ ಭಾರತ ಇಷ್ಟು ದೊಡ್ಡ AI ಸಮ್ಮೇಳನ ನಡೆಸುತ್ತಿರುವುದು ಸ್ಪರ್ಧಿ ರಾಷ್ಟ್ರಗಳಿಗೆ ಸ್ವಲ್ಪ ಕಸಿವಿಸೆಯನ್ನೇ ಉಂಟು ಮಾಡಿರಬಹುದು. ಹೀಗಾಗಿ ಈ AI ಚತುರಂಗ ಆಟದಲ್ಲಿ ಭಾರತ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಜಾಗ್ರತೆಯಿಂದ ಇಡಬೇಕು. ನಮಸ್ಕಾರ. KA 360 ಡಿಗ್ರಿ ಕರ್ನಾಟಕ ಚಾನೆಲ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿ ವಿಶ್ಲೇಷಣೆಗಾಗಿ KA 360 ಡಿಗ್ರಿ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.